ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತ ಇದರ ಲೇಖಕರು ಶ್ರೀಯುತ ಕೆ ಅನಂತರಾಮರಾವ್. ಇವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಧ್ವನಿ ಸುರುಳಿಯನ್ನು ಪ್ರಾರಂಭ ಮಾಡುತ್ತಿದ್ದೇನೆ. ಶ್ರೀ ಭಗವತೆ ವೇದವ್ಯಾಸಾಯ ನಮಃ. ಸಂಪೂರ್ಣ ಮಹಾಭಾರತ 18 ಪರ್ವಗಳು. ಆದಿಪರ್ವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಸರ್ವವ್ಯಾಪಿಯೂ ಸರ್ವಶಕ್ತನೂ ಸರ್ವಜ್ಞನೂ ಆದ ಶ್ರೀಮನ್ನಾರಾಯಣನಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪವಿತ್ರತೆಯಿಂದಲೂ ಘನ ಗಂಭೀರತೆಯಿಂದಲೂ ಅತ್ಯುತ್ಕೃಷ್ಟ ಎನಿಸಿದ ಮಹಾಭಾರತ ಇತಿಹಾಸವನ್ನು ರಚಿಸಿ ಜನಕೋಟಿಗೆ ನೀಡಿದ ಮಹರ್ಷಿ ಶ್ರೀ ವೇದವ್ಯಾಸರನ್ನು ನಮಿಸುತ್ತೇನೆ. ಮಾತೆ ಸರಸ್ವತೀ ದೇವಿಗೆ ಭಕ್ತಿಯ ನಮನಗಳು. ಭಗವಾನ್ ವೇದವ್ಯಾಸರು ಮತ್ತು ಮಹಾಭಾರತ. ಶ್ರೀಕೃಷ್ಣನು ಭಗವದ್ಗೀತೆಯ ವಿಭೂತಿ ಪರ್ವದಲ್ಲಿ ತಾನು ವೇದವ್ಯಾಸ ಮುನಿಯಾಗಿರುವೆನೆಂದು ಉಲ್ಲೇಖಿಸಿದ್ದಾನೆ. ಆ ದೇವ ಸಮಾನರಾದ ಋಷಿಪುಂಗವರು ವೇದವನ್ನು ವಿಂಗಡಿಸಿ ವೇದವ್ಯಾಸರು ಎನಿಸಿಕೊಂಡರು. ದ್ವೀಪದಲ್ಲಿ ಪ್ರತ್ಯಕ್ಷರಾದುದರಿಂದ ದ್ವೈಪಾಯನರೆನಿಸಿಕೊಂಡರು. ಅವರು ಸತ್ಯವತಿ ನಂದನರು ಮಾತ್ರವಲ್ಲದೆ ಪವಿತ್ರವಾದ ಶ್ರೀ ಬದರಿ ಕ್ಷೇತ್ರದಲ್ಲಿ ಸದಾ ನೆಲೆಸಿದುದರಿಂದ ಬಾದರಾಯಣ ಎನಿಸಿಕೊಂಡರು. ಅಷ್ಟಾದಶ ಅಂದರೆ 18 ಪುರಾಣಗಳನ್ನು ಜಗತ್ತಿಗೆ ನೀಡಿದ ಮಹಾಸುಜ್ಞಾನಿಯಾಗಿದ್ದು ಪ್ರಸಿದ್ಧ ತತ್ವಶಾಸ್ತ್ರ ಗ್ರಂಥಗಳಲ್ಲಿ ಮಹತ್ತರವಾದ ಬ್ರಹ್ಮಸೂತ್ರವನ್ನು ರಚಿಸಿದರು. ಪರಾಶರ ಕುಮಾರನಾದುದರಿಂದ ಪಾರಾಶರ್ಯರು ಎಂಬುದಾಗಿ ಕೊಂಡಾಡಲ್ಪಟ್ಟರು. ಅವರು ಶುಕಬ್ರಹ್ಮ ಋಷಿಯ ತಂದೆಯಾಗಿದ್ದಾರೆ. ಆ ಮಹಾಶ್ರೇಷ್ಠ ತಪಸ್ವಿಯ ಪಾದಾರವಿಂದಗಳಲ್ಲಿ ನನ್ನ ಈ ಕೃತಿಯನ್ನು ಅರ್ಪಿಸುತ್ತಿದ್ದೇನೆ ಎಂದು ಲೇಖಕರು ಹೇಳುತ್ತಾರೆ. ವರ ಮಹತ್ವದಿ ವರಭಾರವತ್ವದಿ ವರ ಮಹಾಭಾರತವೊಂದೇ ದುರಿತ ದುರ್ಗ ವಿಭೇದನಕರ ಎಂದು ಕನ್ನಡದ ಮಹಾಕವಿ ಕುಮಾರವ್ಯಾಸನು ಈ ಶ್ರೇಷ್ಠ ಗ್ರಂಥವನ್ನು ಪ್ರಶಂಸಿಸಿದ್ದಾನೆ. ಕನ್ನಡದ ಆದಿಕವಿ ಪಂಪನು ವಿಕ್ರಮಾರ್ಜುನ ವಿಜಯವನ್ನು ಬರೆಯಲು ಉಪಕ್ರಮಿಸುವಾಗ ವ್ಯಾಸ ವಾರಿಧಿಯ ನೀಸುವೆನೆಂಬ ಹಮ್ಮಿಲ್ಲ ಎಂದಿದ್ದಾನೆ. ನಾನು ಮಹಾಭಾರತದ ಸಾಗರದಲ್ಲಿ ಈಜಲು ಪ್ರಯತ್ನಿಸದೆ ದಡದಲ್ಲಿಯೇ ನಿಂತು ಸ್ನಾನ ಮಾಡಲು ಇಚ್ಛಿಸುತ್ತೇನೆ. ಅಂತಹ ಶ್ರೇಷ್ಠವಾದ ಗ್ರಂಥವನ್ನು ನನ್ನ ಯಥಾಮತಿಗೆ ಹೊಳೆದಂತೆ ಬರೆದು ಸಹೃದಯರ ಮುಂದಿರಿಸಿದ್ದೇನೆ. ಈ ಕೃತಿ ಕುಸುಮವು ನಿಮ್ಮ ಕರಗಳಲ್ಲಿ ಅರಳಿ ಸುವಾಸನೆಯನ್ನು ಬೀರಲಿ ಮತ್ತು ಹೃತ್ಕಮಲದೊಂದಿಗೆ ಪೋಣಿಸಲ್ಪಡಲೆಂದು ನನ್ನ ಹಾರೈಕೆ ಎಂದು ಲೇಖಕರು ಹೇಳುತ್ತಾರೆ. ಪಂಚಮ ವೇದ ಎನಿಸಿಕೊಂಡ ಭಾರತ ಗ್ರಂಥದಲ್ಲಿ 60 ಲಕ್ಷ ಶ್ಲೋಕಗಳು ಇವೆ ಎಂದು ಪ್ರತೀತಿ ಇದೆ. ದೇವಲೋಕದಲ್ಲಿ 30 ಲಕ್ಷ, ಪಿತೃಲೋಕದಲ್ಲಿ 15 ಲಕ್ಷ, ಗಂಧರ್ವ ಲೋಕದಲ್ಲಿ 14 ಲಕ್ಷ ಮತ್ತು ಈ ಮಾನವ ಲೋಕದಲ್ಲಿ 1 ಲಕ್ಷ ಶ್ಲೋಕಗಳಿವೆ. 32 ಅಕ್ಷರಗಳನ್ನೊಳಗೊಂಡ ಅನುಷ್ಟುಪ್ ಛಂದಸ್ಸಿನ 1 ಲಕ್ಷ ಶ್ಲೋಕಗಳಿರುವುದರಿಂದ ಭೂಲೋಕದಲ್ಲಿ 32 ಲಕ್ಷ ಅಕ್ಷರಗಳಿರುವ ಮಹಾಭಾರತ ಇರುವುದಾಗಿ ಭಾವಿಸಬಹುದು. ಪ್ರಾರಂಭದಲ್ಲಿ ಈ ಕೃತಿಯು ಜಯವೆಂದು ಕರೆಯಲ್ಪಟ್ಟು 8800 ಶ್ಲೋಕಗಳಿಂದ ಕೂಡಿತ್ತು. ಆಮೇಲೆ ಇದು ವಿಸ್ತಾರವಾಗಿ 24,000 ಶ್ಲೋಕಗಳ ಭಾರತವಾಯಿತು. ಅನಂತರ 1 ಲಕ್ಷ ಶ್ಲೋಕದ ಮಹಾಭಾರತ ಗ್ರಂಥವಾಯಿತು. ಈ ಉದ್ಗ್ರಂಥವು ಅರಸುಗಳಿಗೆ ವೀರತ್ವವನ್ನು, ದ್ವಿಜರಿಗೆ ವೇದದ ಸಾರವನ್ನು, ಮುನಿಗಳಿಗೆ ತತ್ವದರ್ಶನವನ್ನು, ಅಮಾತ್ಯ ವರ್ಗಕ್ಕೆ ಜಾಣ್ಮೆಯನ್ನು ನೀಡುತ್ತದೆ. ಕಾವ್ಯಗಳಿಗೆ ಗುರುಸ್ಥಾನದಲ್ಲಿರುವ ಈ ಶ್ರೇಷ್ಠ ಗ್ರಂಥದಲ್ಲಿ ವಿರಹಿಗಳ ಶೃಂಗಾರವು ಎದ್ದು ಕಾಣುತ್ತದೆ. ವಿದ್ಯಾಪರಿಣತರು ಇದರ ಅಧ್ಯಯನ ಮಾಡಿ ಜ್ಞಾನವೃದ್ಧಿ ಮಾಡಿಕೊಳ್ಳಬಹುದು. ಅನುಕರಣೀಯವಾದ ಹಲವಾರು ರಾಜ ಮಹಾರಾಜರ ಮಹಾಮಹಿಮರ ಜೀವನ ಚರಿತ್ರೆ ಅಡಗಿದೆ. ಮೇಲಾಗಿ ಧರ್ಮವೃಕ್ಷದಂತಿದ್ದ ಯುಧಿಷ್ಠಿರ ಮಹಾರಾಜನ ಆದರ್ಶ ಎಲ್ಲೆಡೆಯೂ ಹರಿದು ಬರುತ್ತದೆ. ಶಕುನಿಯ
ಕುಟಿಲೋಪಾಯದಿಂದ ರಾಜ್ಯಭ್ರಷ್ಟರಾದ ಪಾಂಡವರನ್ನು ಭಗವಾನ್ ಶ್ರೀಕೃಷ್ಣನು ಪುನಃ ಪ್ರತಿಷ್ಠಾಪಿಸಿ ಯಥೋ ಧರ್ಮ ತಥೋ ಜಯ ಎಂದು ಸಾರಿರುವುದನ್ನು ನೋಡಬಹುದು. ಈ ವೈಭವೋಪೇತವಾದ ಗ್ರಂಥವನ್ನು ಜನಕೋಟಿಗೆ ಧಾರೆ ಎರೆದ ಭಗವಾನ್ ವೇದವ್ಯಾಸ ಮಹರ್ಷಿಗಳನ್ನು ತ್ರಿಕರಣಪೂರ್ವಕವಾಗಿ ಪುನರ್ವಂದಿಸಿ ಕಥಾಪ್ರವೇಶ ಮಾಡುತ್ತಿದ್ದೇನೆ. ವಿನಾಶಕಾಲೇ ವಿಪರೀತ ಬುದ್ಧಿ. ವೀರ ಅಭಿಮನ್ಯು ಪುತ್ರನಾದ ಪರೀಕ್ಷಿತ ಮಹಾರಾಜನು ಹಸ್ತಿನಾವತಿಯನ್ನು ಆಳುತ್ತಿದ್ದನು. ಒಂದು ದಿನ ಕಾಡಿನಲ್ಲಿರುವ ಕ್ರೂರ ಮೃಗಗಳ ಬೇಟೆಯಾಡಲು ಹೋಗಿದ್ದ ಅರಸನು ಓಂಕಾರ ಮಂತ್ರವನ್ನು ಉಚ್ಚರಿಸಿ ಪ್ರಣವ ಸ್ವರೂಪನಾದ ಭಗವಂತನನ್ನು ಧ್ಯಾನಿಸುವ ಶಮೀಕ ಋಷಿಯನ್ನು ಕಂಡನು. ಮುನಿವರ್ಯ, ನಾನು ಮೃಗಬೇಟೆಯ ವೇಳೆ ಒಂದು ಜಿಂಕೆಯನ್ನು ಬೆನ್ನಟ್ಟಿ ಹೋದೆ. ನಾಗಾಲೋಟದಿಂದ ಓಡಿದ ಆ ಹರಿಣ ನನ್ನ ದಾರಿ ತಪ್ಪಿಸಿತು. ಅದು ನಿಮ್ಮ ಈ ಪುಣ್ಯಾಶ್ರಮದಲ್ಲಿಗೆ ಬಂದಿರಬಹುದೇ ಎಂದು ಕೇಳಿದ. ಪಂಚೇಂದ್ರಿಯಗಳನ್ನು ತನ್ನ ಸ್ವಾಧೀನದಲ್ಲಿರಿಸಿಕೊಂಡು ಇಹವನ್ನು ಮರೆತಿದ್ದ ಋಷಿಯ ಮನಸ್ಸು ಪರಮಾತ್ಮನ ತಪಸ್ಸಿನಲ್ಲಿ ಲೀನವಾಗಿತ್ತು. ಅವರು ಉತ್ತರಿಸಲಿಲ್ಲ. ರಾಜನು ಕೋಪದಿಂದ ಹೂಂಕರಿಸಿದನು. ಆಗಲೂ ಮುನಿಯ ಮುಖದಿಂದ ಓಂಕಾರವಲ್ಲದೆ ಮತ್ತೇನೂ ವಾಕ್ಯ ಹೊರಬರಲಿಲ್ಲ. ಆದುದರಿಂದ ಪರೀಕ್ಷಿತನಿಗೆ ಕ್ರೋಧ ತಡೆಯಲಾಗಲಿಲ್ಲ. ಋಷಿಗೆ ಕುಚೇಷ್ಟೆಯನ್ನು ಮಾಡುವ ದುರ್ಬುದ್ಧಿಯು ಆತನಲ್ಲಿ ಅಂಕುರಿಸಿತು. ಸನಿಹದಲ್ಲಿಯೇ ಸತ್ತು ಬಿದ್ದಿದ್ದ ಹಾವೊಂದನ್ನು ದಂಡದಿಂದ ಎತ್ತಿ ತಾಪಸೋತ್ತಮರ ಕೊರಳಿಗೆ ಎಸೆದನು. ಅರಸನ ಆ ವಿಚಿತ್ರ ವರ್ತನೆಯು ಋಷಿಪುತ್ರರಾದ ಶೃಂಗಿಗೆ ತಿಳಿಯಿತು. ತನ್ನ ತಂದೆಗೆ ಮಾಡಿದ ಅವಮಾನವನ್ನು ಸಹಿಸಲಾಗಲಿಲ್ಲ. ಭೂಪತಿ, ಅಧಿಕಾರದ ಮದ ತಲೆಗೇರಿತ್ತೆ. 7 ದಿವಸಗಳ ಒಳಗಾಗಿ ಹಾವು ಕಚ್ಚಿ ನೀನು ಮರಣ ಹೊಂದುವೆ ಎಂದು ಅವನು ಶಪಿಸಿದನು. ಮಗನು ಕೈಗೊಂಡ ತೀರ್ಮಾನ ತಂದೆಗೆ ಹಿತಕರವಾಗಲಿಲ್ಲ. ಅರಿಷಡ್ವರ್ಗವನ್ನು ಗೆದ್ದವರು ಈ ರೀತಿ ಮಾಡಿದರೆ ಸಾಮಾನ್ಯರು ಹೇಗೆ ವರ್ತಿಸಬೇಕು? ಋಷಿಗಳು ಗೌರವ ಮುಖನೆಂಬ ಶಿಷ್ಯನನ್ನು ಕರೆದು ತನ್ನ ಮಗನು ಕೊಟ್ಟ ಶಾಪವನ್ನು ತಿಳಿಸಿ ಬಾ ಎಂದು ಕಳುಹಿಸಿದ. ಶೃಂಗಿಯು ಕೊಟ್ಟ ಶಾಪದ ದುರ್ವಾರ್ತೆಯನ್ನು ಆ ಮಹೀಪತಿಯು ಅರಿತು ಆತನ ಮುಖ ಕಂದಿತು. ತನ್ನಿಂದಾದ ಅಚಾತುರ್ಯಕ್ಕಾಗಿ ಮಮ್ಮಲ ಮರುಗಿದನು. ಆದರೆ ಮಾಡುವುದೇನು? ಬಂದುದನ್ನು ಅನುಭವಿಸಲೇಬೇಕು. ಅರಿವಿಲ್ಲದೆ ಬೆಂಕಿಗೆ ಬೆರಳನ್ನು ಹಾಕಿದರೂ ಸುಡದೆ ಇರಲಾರದು. ತಕ್ಷಣವೇ ಮಹಾರಾಜನು ಒಂದೇ ಕಂಬವುಳ್ಳ ಮಂದಿರದಲ್ಲಿ ವಾಸ್ತವ್ಯವನ್ನು ಮಾಡಿ ತನ್ನ ಸಂಪೂರ್ಣ ರಕ್ಷಣೆಗಾಗಿ ವೈದ್ಯರನ್ನು ಮಂತ್ರವಾದಿಗಳನ್ನು ತನ್ನ ಸಮೀಪ ಕುಳ್ಳಿರಿಸಿಕೊಂಡನು. ದಿವಸಗಳು ಉರುಳಿದವು. 1 ಅಲ್ಲ 2 ಅಲ್ಲ 6 ದಿನಗಳು ಕಳೆದವು. ಅಂತಿಮ ಅವಧಿಯಾಗಿರುವ 7ನೇ ದಿನ ಮುಂಜಾನೆ ಮೂಡಿದ ಸೂರ್ಯನು ನಡುನತ್ತಿಯನ್ನು ದಾಟಿ ಪಡುಗಡಲಿನತ್ತ ಪಯಣಿಸಿದನು. ಪ್ರಕೃತಿಯ ಮೇಲೆ ರವಿಯು ತನ್ನ ಹೊಂಬಣ್ಣದ ಕರಗಳನ್ನು ಚಾಚಿದನು. ಪ್ರತಿ ಗಳಿಗೆಯೂ ಕಳೆಯುತ್ತಿದ್ದಂತೆಯೇ ರಾಜನ ಚಿತ್ತದಲ್ಲಿ ಹರ್ಷ ಉಕ್ಕೇರಿತು. ಮೃತ್ಯುವನ್ನು ಯಾರು ತಾನೇ ಬಯಸುತ್ತಾನೆ? ಇನ್ನೇನು ಅಪಾಯ ನಿವೃತ್ತಿಯಾಯಿತು ಎನ್ನುವ ಹೊತ್ತಿಗೆ ತಕ್ಷಕನ ಅಪೇಕ್ಷೆ ಪ್ರಕಾರ ಹಲವು ಸರ್ಪಗಳು ಅತಿಥಿ ರೂಪವನ್ನು ತಾಳಿ ಪರೀಕ್ಷಿತನಲ್ಲಿಗೆ ಬಂದವು. ಆ ಕೃತ್ರಿಮ ವೇಷಧಾರಿಗಳು ಹಣ್ಣು ಹಂಪಲುಗಳುಳ್ಳ ಹರಿವಾಣವನ್ನು ಕಾಣಿಕೆಯನ್ನಾಗಿ ಸಮರ್ಪಿಸಿದರು. ತಕ್ಷಕನು ಒಂದು ಹಣ್ಣಿನ ಮೇಲೆ ಕಪ್ಪು ಕಣ್ಣಿನ ಕೆಂಪು ಕ್ರಿಮಿಯಾಗಿ ಪ್ರವೇಶಿಸಿದನು. ಪರೀಕ್ಷಿತನು ತನ್ನ ಪರೀಕ್ಷಾ ಕಾಲ ಕೊನೆಗೊಳ್ಳುವ ಸಂತಸದಿಂದ ಆ ಕ್ರಿಮಿಯನ್ನು ಕೈಯಿಂದ ಹಿಡಿದೆತ್ತಿ ತನ್ನ ಮೈಮೇಲೆ ಚಲಿಸಬಿಟ್ಟನು. ಇದೇನು ಮಹಾಕ್ರಿಮಿ! ಬುಸುಗುಟ್ಟುವ ತಕ್ಷಕನಿಂದಲೇ ತಪ್ಪಿಸಿಕೊಂಡಿದ್ದೇನೆಂದು ಜಂಬದಿಂದ ಇರುವಾಗ ತಕ್ಷಕನು ನಿಜರೂಪವನ್ನು ತಾಳಿ ಪರೀಕ್ಷಿತನನ್ನು ಕಚ್ಚಿ ಕೊಂದನು. ಉರಿಜ್ವಾಲೆಯು ಹರಡಿ ಆ ಮಂದಿರ ಉರಿದು ಭಸ್ಮವಾಯಿತು. ಕೋಪಾಗ್ನಿಯ ಪರಿಣಾಮ ಸರ್ಪಯಾಗ. ಸುತ್ತಲಿದ್ದ ರಾಜ ಪರಿವಾರವೆಲ್ಲವೂ ಭಯದಿಂದ ಓಡಿತು. ಆ ದಾರುಣ ವಾರ್ತೆಯಿಂದ ಹಸ್ತಿನಾವತಿಯು ದುಃಖದ ಕಡಲಲ್ಲಿ ಮುಳುಗಿತು. ಮಂತ್ರಿಗಳು, ವಂದಿಮಾಗಧರು, ವಿಪ್ರಮೋತ್ತಮರು ಅರಮನೆಯಲ್ಲಿ ಸಭೆ ಜರುಗಿಸಿ ರಾಜ್ಯವು ಅರಾಜಕವಾಗಬಾರದು ಎಂದು ಪುಟ್ಟ ಮುದ್ದು ಕುಮಾರ ಜನಮೇಜಯನಿಗೆ ಪಟ್ಟಾಭಿಷೇಕ ಗೈದರು. ಸಂವತ್ಸರಗಳು ಉರುಳಿ
ಆ ಕುಮಾರನು ಪ್ರಾಯ ಪ್ರಬುದ್ಧನಾದನು. ದೊಡ್ಡವನಾದ ಮೇಲೆ ತಂದೆಯ ಮರಣದ ಕಾರಣವನ್ನು ಸ್ಪಷ್ಟವಾಗಿ ಅರಿತು ಚಿತ್ತದಲ್ಲಿ ಶೋಕ ಉಮ್ಮಳಿಸಿ ಕಣ್ಣೀರ ಕೋಡಿ ಹರಿಯಿತು. ಆತನಲ್ಲಿ ಪ್ರತೀಕಾರದ ಮನೋಭಾವನೆ ಹುಟ್ಟಿ ಕ್ರೋಧ ರೂಪವನ್ನು ತಾಳಿತು. ಸರ್ಪರಾಜನ ಮೇಲಿನ ಸೇಡಿನಿಂದ ಸರ್ಪ ಸಂಕುಲವನ್ನು ಮುಗಿಸಲೋಸುಗ ಸರ್ಪಾಧ್ವರವನ್ನು ಕೈಗೊಂಡನು. ಮಹತ್ವಪೂರ್ಣ ಯಾಗವು ಆರಂಭವಾಯಿತು. 14 ಲೋಕಗಳಲ್ಲಿದ್ದ ನಾಗಗಳು ಹೋಮದಲ್ಲಿ ಆಹುತಿಯಾದವು. ಅದನ್ನು ಕಂಡ ವಾಸುಕಿಯು ಹೆದರಿ ತನ್ನ ತಂಗಿಯಾದ ಜರತ್ಕಾರುವನ್ನು ಕರೆಸಿಕೊಂಡನು. ಸಹೋದರಿ, ನಿನ್ನ ಕುಮಾರನಾದ ಆಸ್ತಿಕನನ್ನು ಜನಮೇಜಯನಲ್ಲಿಗೆ ಕಳುಹಿಸು. ರಾಜನನ್ನು ಯಾವ ವಿಧದಿಂದಲಾದರೂ ಮೆಚ್ಚಿಸಿ ನಮ್ಮನ್ನು ಆಪತ್ತಿನಿಂದ ಪಾರುಮಾಡು ಎಂದ. ಸರ್ಪರಾಜನ ಅಪೇಕ್ಷೆಯನ್ನು ಮನ್ನಿಸಿ ಉತ್ಸಾಹಿ ತರುಣ ಆಸ್ತಿಕನು ಯಾಗ ಮಂಟಪವನ್ನು ಪ್ರವೇಶಿಸಿ ರಾಜನ ಮನ್ನಣೆಗೆ ಪಾತ್ರನಾದನು. ಅಷ್ಟರೊಳಗೆ ತಕ್ಷಕನು ಭಯಭೀತನಾಗಿ ಇಂದ್ರನ ಆಶ್ರಯವನ್ನು ಪಡೆದಿದ್ದನು. ಋತ್ವಿಜರು ತಕ್ಷಕನ ಉಪಾಯವನ್ನು ಮನಗಂಡು ಸೇಂದ್ರಾಯ ತಕ್ಷಕಾಯ ಸ್ವಾಹ, ಇಂದ್ರ ಸಹಿತ ನಾಗರಾಜನು ಯಾಗಕುಂಡಕ್ಕೆ ಬೀಳಲಿ ಎಂದು ಮಂತ್ರೋಚ್ಚಾರಣೆಗೈದರು. ತನಗೆ ಬರಬಹುದಾದ ಆಪತ್ತಿನಿಂದ ಪಾರಾಗಲು ದೇವೇಂದ್ರನು ತಕ್ಷಕನನ್ನು ಆಕಾಶಪಥದಲ್ಲಿ ತ್ಯಜಿಸಿದನು. ಅದನ್ನು ವೀಕ್ಷಿಸಿದ ಆಸ್ತಿಕನು ಜನಮೇಜಯನಿಗೆ ಹಿತೋಕ್ತಿಯನ್ನು ಹೇಳಿದನು. ಮಹಾರಾಜ, ನನ್ನ ಮೇಲೆ ನೀನು ಪ್ರೀತಿ, ವಿಶ್ವಾಸ, ಗೌರವವನ್ನು ಇರಿಸಿರುವೆ. ಕೇವಲ ಓರ್ವನ ಮೇಲಿರುವ ಸೇಡಿನಿಂದಾಗಿ ಸರ್ಪ ಸಂಕುಲವನ್ನೇ ನಾಶಗೈಯುವ ಯಜ್ಞವನ್ನು ಮುಂದುವರೆಸಬೇಡ. ಆ ಹಿತನುಡಿಗಳನ್ನು ಆಲಿಸಿದ ಜನಮೇಜಯನ ಮನ ಪರಿವರ್ತನೆಯಾದುದರಿಂದ ತಕ್ಷಕನು ಉಳಿದುಕೊಂಡನು. ಸರ್ಪಯಾಗದ ಸಂದರ್ಭದಲ್ಲಿ ಹೇಳಲ್ಪಟ್ಟ ಮಹಾಭಾರತ ಇತಿಹಾಸವನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ನಿರೂಪಿಸಿದರು. ಅರ್ಧ ಮಂಡಲಾಕಾರದಲ್ಲಿ ಕುಳಿತಿದ್ದ ಶ್ರೋತೃಗಳು ಸೂತ ಪುರಾಣಿಕರ ಮುಖಾರವಿಂದವನ್ನು ನೋಡುತ್ತಾ ಅವರಿಂದ ಹೇಳಲ್ಪಟ್ಟ ವಚನ ಸುಧೆಯನ್ನು ಕಾತರದಿಂದ ಸವಿದರು. ಶೌನಕಾದಿಗಳೇ, ಈ ಮಹಾಪುಣ್ಯಕಥೆಯನ್ನು ತಪೋನಿಧಿಗಳಾದ ವೈಶಂಪಾಯನರು ಜನಮೇಜಯನಿಗೆ ಸವಿಸ್ತಾರವಾಗಿ ಅರುಹಿದರು. ಅವರಿಗೆ ಈ ಕಥಾಮೃತವು ಸ್ವತಃ ಗ್ರಂಥಕರ್ತರಾದ ಭಗವಾನ್ ವೇದವ್ಯಾಸರಿಂದಲೇ ಬೋಧನೆಯಾಗಿತ್ತು. ಧರ್ಮಬೋಧಕವಾದ, ನೀತಿ ಪ್ರಚೋದಕವಾದ ಚಂದ್ರಾನ್ವಯ ಚರಿತೆಯನ್ನು ಆಲಿಸಿರಿ. ಮತ್ಸ್ಯಗಂಧಿನಿ ಯೋಜನಗಂಧಿನಿಯಾದಳು. ಛೇದಿರಾಜನಾದ ಉಪರಿಚರನು ಅಂತರಿಕ್ಷದಲ್ಲಿ ಸದಾ ವಿಮಾನಯಾನದ ಹವ್ಯಾಸವನ್ನು ಇಟ್ಟುಕೊಂಡಿದ್ದನು. ಒಂದು ದಿನ ಸಂಚರಿಸುವಾಗ ಆತನಿಗೆ ತನ್ನ ಮಡದಿಯಾದ ಗಿರಿಕೆಯ ಸ್ಮರಣೆಯಾಯಿತು. ಅವಳ ವಿರಹ ತಾಪದಿಂದ ಹೊರಬಿದ್ದ ರೇತಸ್ಸು ಗಿಡುಗನ ಮೂಲಕವಾಗಿ ಜಲವಾಸಿಯಾದ ಒಂದು ಮತ್ಸ್ಯದ ಉದರದಲ್ಲಿ ಶೇಖರವಾಯಿತು. ಆ ಮತ್ಸ್ಯವು ಸಾಮಾನ್ಯವಾಗಿರಲಿಲ್ಲ. ಅದ್ರಿಕೆ ಎಂಬ ಅಪ್ಸರೆಯು ಶಾಪಗ್ರಸ್ತಳಾಗಿ ಆ ರೂಪವನ್ನು ಪಡೆದಿದ್ದಳು. ನವಮಾಸ ತುಂಬಿದಾಗ ಆ ಮತ್ಸ್ಯವು ಬೆಸ್ತನ ಬಲೆಯೊಳಗೆ ಬಿತ್ತು. ಬೆಸ್ತನು ವಿಚಿತ್ರ ಸ್ವರೂಪದ ಮೀನನ್ನು ಸೀಳದೆ ಅದನ್ನು ಜಾಗರೂಕತೆಯಿಂದ ಕಾದು ನೋಡಿದನು. ಏನು ಆಶ್ಚರ್ಯ! ಒಂದು ಶುಭ ದಿನದಂದು ಆ ಬೃಹತ್ ಗಾತ್ರದ ಮೀನು ಒಂದು ಗಂಡು ಮತ್ತೊಂದು ಹೆಣ್ಣು ಶಿಶುವಿಗೆ ಜನ್ಮವನ್ನು ಇತ್ತಿತು. ಬೆಸ್ತನು ಆ ಶಿಶುಗಳನ್ನು ಎತ್ತಿಕೊಂಡು ತನ್ನ ಊರಿನ ದೊರೆಗೆ ಅಭಿಮಾನದ ಕಾಣಿಕೆಯಾಗಿ ನೀಡಿದನು. ರಾಜನು ಗಂಡು ಮಗುವನ್ನು ತನ್ನ ಬಳಿ ಇರಿಸಿಕೊಂಡು ಹರ್ಷದಿಂದ ಹೆಣ್ಣನ್ನು ಬೆಸ್ತನಿಗೆ ಹಿಂದೆ ಕೊಟ್ಟನು. ಮಕ್ಕಳಿಬ್ಬರಿಗೂ ನಾಮಕರಣವಾಯಿತು. ಗಂಡು ಮಗುವು ಮತ್ಸ್ಯರಾಜ ನಾಮದಿಂದ ಅರಸನ ಮನೆಯಲ್ಲಿ ಬೆಳೆಯಿತು. ಬೆಸ್ತನಿಂದ ಒಯ್ಯಲ್ಪಟ್ಟ ಹೆಣ್ಣು ಕೂಸು ಮತ್ಸ್ಯಗಂಧಿನಿ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಳು. ಆ ಹೆಣ್ಣು ರೂಪಾತಿಶಯದಿಂದ ಮದನನ ಮಂತ್ರದೇವತೆಯಂತೆ ವರ್ಧಿಸಿದಳು. ಅವಳು ಪ್ರಾಯಪ್ರಬುದ್ಧೆಯಾಗುತ್ತಲೇ ತನ್ನ ತಂದೆಯ ವೃತ್ತಿಯಲ್ಲಿ ಸಹಕರಿಸುತ್ತಾ ಯಮುನಾ ನದಿಯಲ್ಲಿ ಪ್ರಯಾಣಿಕರನ್ನು ಸಾಗಿಸಲು ನಿರತಳಾದಳು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಧನ್ಯವಾದಗಳು.